ಫ್ರೆಂಡ್ಸ್, ನಮಗೆ ಈ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಾವು ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ಮೊದಲಾಗಿ ತೋರಿಸ್ತಾರೆ ನೋಡಿ, ಲಾಗಿನ್ ವಿಯೆ OTP ಅಂತಿದೆ. ಇಲ್ಲಾಂದರೆ ಇಲ್ಲಿ ಕೆಳಗಡೆ ಲಾಗಿನ್ ವಿಯೆ ಟ್ರೂ ಕಾಲರ್ ಅಂತಿದೆ. ನಾವು ಎರಡರಲ್ಲಿ ಯಾವ್ದಾದ್ರು ಒಂದು ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ನಾವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿಬಿಟ್ಟು ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಕೊಳ್ರಿ. ಹಾಗೆ ಇದರ ಲಿಂಕನ್ನು ಕೆಳಗಡೆ ಕೊಟ್ಟಿರೋ ಬಾಕ್ಸ್ನಲ್ಲಿ ನಿಮ್ಗೆ ನೀಡಿರ್ತೀನಿ. ಅದನ್ನು ಕ್ಲಿಕ್ ಮಾಡಿರೋ ಮೂಲಕ ಡೈರೆಕ್ಟಾಗಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ನಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ 50 ರೂಪಾಯಿ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಅವನು ಕಂಪ್ಲೀಟಿಂಗ್ ಒನ್ ಪ್ರೇಮ್ ಆಫರ್ ಅಂತ ಕೊಟ್ಟಿದ್ದಾನೆ. ನೀವು ಇಲ್ಲಿ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಮೊದಲಾಗಿ ಇಲ್ಲಿ ಶೇರ್ ಮಾರ್ಕೆಟ್ ಅಂತ ಇದೆ ಅಲ್ವಾ, ಅಲ್ಲಿ 95 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತಾನೆ. ಅದು ಯಾವ ಥರ ಅಂತಂದು ಹೇಳ್ಬಿಟ್ಟು ಇಲ್ಲಿ ಓಡ್ತಾ ಇದೆ. ಹೋಗಮ್ಮ, ಮೊದಲು ನಾವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇಲ್ಲಿ ಟ್ರೈ ಮೇಲೆ ಟ್ರೈ ನೌ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಈ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರಿಂದ ಲಾಗಿನ್ ಆಗಿರಿ, OTP ಕೊಟ್ಬಿಟ್ಟು. ನೆಕ್ಸ್ಟ್ ನಿಮ್ಮ ಪಾನ್ ಕಾರ್ಡು KYC ಮಾಡಿಕೊಂಡ್ರೆ ನಿಮಗೆ 95 ರೂಪಾಯಿ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಆಮೇಲೆ ನೀವು ಯೂಸನ್ನು ಮಾಡಿರಿ, ಇಲ್ಲಾಂದರೆ ಶೇರ್ ಮಾರ್ಕೆಟನ್ನು ಆ್ಯಪನ್ನು ಅನ್ಇನ್ಸ್ಟಾಲನ್ನು ಮಾಡಿಕೊಡ್ರಿ, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಕ್ಯಾಶ್ ಬ್ಯಾಕ್ ಬರೋತಕ್ಕ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಟೈಡ್ ಅಂತಿದೆ ನೋಡಿ, ಆ ಟೈಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 170 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂತ ಕೊಟ್ಟಿದ್ದೇನೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ, ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾವು ಮೊದಲಾಗಿ ಇನ್ಸ್ಟಾಲ್ ದಿ ಆ್ಯಪ್ ಅಂತ ಕೊಟ್ಟಿದ್ದೇನೆ. ಆಮೇಲೆ ನೆಕ್ಸ್ಟ್ ಓಪನ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರಿಂದ OTP ಹಾಕಿ ಸೈನ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಿಮ್ಮ ಫುಲ್ ಡೀಟೇಲ್ಸನ್ನು ತುಂಬಿಟ್ಟು ನೆಕ್ಸ್ಟು KYC ಮಾಡಬೇಕಾಗುತ್ತೆ. ಹಾಗಾದರೆ ಮಾತ್ರ ನಮಗೆ 170 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಹೇಳಿದ್ದೇನೆ. ನೀವು ಅದೇ ಥರನೂ ಇದನ್ನು ಸುತ್ತ ಇನ್ಸ್ಟಾಲ್ ಮಾಡಿ ನೆಕ್ಸ್ಟು ನೀವು OTP ಕೊಟ್ಟರೆ ಅದೇ ಥರ 170 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ. ನೆಕ್ಸ್ಟ್ ನೀವು ಇದನ್ನು ಆ್ಯಪನ್ನು ಯೂಸ್ ಆದರೂ ಮಾಡಿ, ಇಲ್ಲಾಂದರೆ ಅನ್ಇನ್ಸ್ಟಾಲ್ ಅಂದರೆ ವಿಷಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಯಾವುದೇ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊ ಮುಂಚೆ ಮೊದಲು ಕ್ಯಾಶ್ ಬ್ಯಾಕ್ ಬಂದಿದೆಲ್ಲ ನೋಡ್ಕೊಂಬಿಟ್ಟು ನೆಕ್ಸ್ಟ್ ಅನ್ಇನ್ಸ್ಟಾಲ್ ಮಾಡೋದು ಬೆಟರು. ಸೊ ಇಲ್ಲಿ ಫಂಟಾಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 80 ರೂಪಾಯಿ ಕ್ಯಾಶ್ ಬ್ಯಾಕ್ ಅಂತ ಕೊಟ್ಟವನೇ. ಸೊ ಇದು ಫೈನಾನ್ಸಿಯಲಿ ಸ್ವಲ್ಪ ರಿಸ್ಕ್ ಇರುತ್ತೆ, ಸ್ವಲ್ಪ ದಯವಿಟ್ಟು ಎಚ್ಚರಿಕೆಯಿಂದ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಓಪನ್ ಮಾಡಿ ಆಮೇಲೆ ಈ ಆ್ಯಪಿಗೆ ರಿಜಿಸ್ಟರ್ ಮಾಡಿದರೆ ನಾವು ಗೇಮ್ ಆಡೋಕ್ಕೆ 50 ರಿಂದ 55 ರೂಪಾಯಿ ಹಾಕಿಬಿಟ್ಟು ನಾವು 80 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತವನೆ ಅಂತ ಹೇಳ್ತವನೆ. ನೆಕ್ಸ್ಟ್ ಇಲ್ಲಿ ಅಫ್ಶಾಕ್ ಇದೆ, ಜೆಪ್ಟೋ ಇದೆ, ಮತ್ತು DBS ಬ್ಯಾಂಕ್ ಇದೆ, ಸ್ಮಾಲ್ ಕ್ಯಾಶ್ ಅಂತಿದೆ. ಇಲ್ಲಿ ಜೆಪ್ಟೋ ನೋಡೋಣ, ಇಲ್ಲಿ 100 ರೂಪಾಯಿ ಕ್ಯಾಶ್ ಬ್ಯಾಕ್ ಅಂತ ಕೊಟ್ಟವನೆ. ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಟ್ರೈ ನಾವು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಆಮೇಲೆ ಇದು ಫಸ್ಟ್ ಆರ್ಡರ್ ಆನ್ ಜೆಪ್ಟೋ ಇನ್ ಫ್ಲ್ಯಾಟ್ 100 ರಿವಾರ್ಡ್ಸ್ ಅಂತ ಕೊಟ್ಟಿದ್ದಾನೆ. ಅಂದರೆ ಯಾವುದಾನ ಒಂದು ಆರ್ಡರ್ ಮಾಡಿದ್ರೆ ಮಾತ್ರ ನಮಗೆ 100 ರೂಪಾಯಿ ಕ್ಯಾಶ್ ಬ್ಯಾಕ್ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಕ್ಯಾಶ್ ಅಂತ ಇದೆ ನೋಡಿ, ಅದ್ರ ಮೇಲೆ 420 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಟ್ಟಿದ್ದಾನೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಸೇಮ್ ಎಲ್ಲವೂ ಇನ್ಸ್ಟಾಲ್ ಮಾಡಿಕೊಂಡು ನಾವು ಸೈನ್ ಅಪ್ ಮಾಡಿಕೊಂಡು ನೆಕ್ಸ್ಟು ಅಕೌಂಟನ್ನು ಓಪನ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ 300 ರೂಪಾಯಿ ನಾವು ಆ್ಯಡ್ ಮಾಡಬೇಕಾಗುತ್ತೆ ಇದಕ್ಕೆ. ಹಾಗಾದ್ರೆ ಮಾತ್ರ ನಮಗೆ 420 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತಾನೆ. ಕೆಲವೊಂದು ಫೈನಾನ್ಸಲ್ಲಿ ರಿಸ್ಕ್ ಇರ್ತವೆ, ಸೊ ಅಂಥವನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಂಬಿಟ್ಟು ನಾವೇ ಇದು ಮಾಡೋಕ್ಕಾಗುತ್ತೆ. ಕೆಲವೊಂದು ಫ್ರೀ ಆ್ಯಪ್ಗಳಲ್ಲಿ ಇರ್ತವೆ, ಸ್ವಲ್ಪ ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಮೊಬೈಲಿಂದ OTP ತೊಗೊಂಡು ನಮ್ಮ ಫುಲ್ಲು KYC ಡೀಟೇಲ್ಸ್ ಕೊಟ್ಟರೆ ಕೆಲವೊಂದು ಆಫರ್ಸ್ ಎಲ್ಲ ನೀಡ್ತವೆ, ಕೆಲವೊಂದು ಫೈನಾನ್ಸಲ್ಲಿ ಇರ್ತವೆ. ಫೈನಾನ್ಸಲ್ಲಿ ಇದ್ದವನ್ನ ಸ್ವಲ್ಪ ಅವಾಯ್ಡ್ ಮಾಡಿರಿ. ಯಾವನ್ನ ಫ್ರೀ ಆ್ಯಪ್ಗಳಿದ್ರೆ ಸ್ವಲ್ಪ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ನೀವೇ ಗೋಲ್ಬಾಲ್ ಅಂತ ಇದೆ ನೋಡಿ ಒಂದು ಆ್ಯಪು, ಫ್ಲ್ಯಾಟ್ 750 ರೂಪಾಯಿ ಕ್ಯಾಶ್ ಬ್ಯಾಕ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಪ್ರೊಸೆಸ್ಸೇ, ಇನ್ಸ್ಟಾಲ್ ಆ್ಯಪ್ ಮಾಡ್ಕೋಬೇಕು. ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರಿಂದ OTP ತೊಗೊಂಡು ಮತ್ತು ಇಮೇಲ್ ID ಸುತ್ತ ವೆರಿಫೈ ಮಾಡ್ಕೊಳ್ರಿ. ನೆಕ್ಸ್ಟ್ ನಿಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಿಂದ OTP ತೊಗೊಂಡು KYCನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆರ್ಡರ್ ಫಾಸ್ಟ್ ಕಾರ್ಡ್ ಆಫ್ಟರ್ ಅಪ್ಲೋಡಿಂಗ್ ಯುವರ್ ಪಾಸ್ಪೋರ್ಟ್ ಡೀಟೇಲ್ಸ್ ಅಂತ ಇದೆ, ಕಂಪಲ್ಸರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ ನೋಟ್ ಅಂತ ಕೊಟ್ಟಿದ್ದಾನೆ. ನಿಮ್ಮ ಕಾರ್ಡ್ ಸಕ್ಸಸ್ಫುಲಿ ನಿಮಗೆ ಮನೆಗೆ ಡೆಲಿವರಿ ಆದರೆ ನಿಮಗೆ 7 ರಿಂದ 10 ದಿನದೊಳಗೆ ನಮಗೆ ರಿವಾರ್ಡ್ ಕ್ಯಾಶ್ ಬ್ಯಾಕ್ ಬರುತ್ತೆ, ವ್ಯಾಲೆಟ್ನಲ್ಲಿ ಬರುತ್ತೆ ಅಂತ ಹೇಳ್ತಾವೆ. ಸೊ ಆಲ್ಮೋಸ್ಟ್ ಇಂಥವೇ ಇದಾವೆ ಭಾಳಷ್ಟು ಆ್ಯಪ್ಗಳು. ಇದರಲ್ಲಿ ಯಾವ್ದಾನ ಒಂದು ಕಂಪ್ಲೇಂಟ್ ಮಾಡಿದ್ರೆ ನಮಗೆ 50 ರೂಪಾಯಿ ಇನ್ಸ್ಟಂಟ್ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಬರುತ್ತೆ. ಇದು ವ್ಯಾಲೆಟ್ನಲ್ಲಿ ನಾವು ಅಮೌಂಟ್ ವಿತ್ಡ್ರಾ ಮಾಡೋಕ್ಕೆ ಮ್ಯಾಕ್ಸಿಮಮ್ ಮೇಲೆ ಅಂದ್ರೆ 30 ರೂಪಾಯಿ ಮೇಲ್ಪಟ್ಟಿರಬೇಕು. ಹಾಗಾದ್ರೆ ನಮಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಅಥವಾ ಫೋನ್ ಪೇಗೆ. ಇಲ್ಲ ಇದೆಲ್ಲ ರಿಸ್ಕ್ ಬೇಡ, ನಮಗೆ ಜಸ್ಟ್ ರೆಫರ್ ಮಾಡಿದ್ರೆ ಸಾಕು. ಫ್ರೆಂಡ್ಸ್ಗೆ ನಮಗೆ 40 ರಿಂದ 50 ರೂಪಾಯಿ ಒಳಗೆ ರೆಫರ್ ಅಮೌಂಟ್ ಬರುತ್ತೆ. ಡೈರೆಕ್ಟ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿ ಅವರೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಮತ್ತೆ ಇದೇ ತರ ಲಾಗಿನ್ ಆದ್ರೆ ಸಾಕು, ನಿಮಗೆ 40 ರಿಂದ 50 ರೂಪಾಯಿಗೆ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ ಬರೀ ಇದಾವೆ, ಇಂಥವೇ ಆ್ಯಪ್ಗಳು ಇದಾವೆ. ಸ್ವಲ್ಪ ಜಾಗ್ರತೆಯಿಂದ ನೀವು ಯೂಸ್ ಮಾಡಿದ್ರೆ ಆರಾಮಾಗಿ ನೀವು ಅರ್ನ್ ಮಾಡ್ಕೊಳ್ಬಹುದು ಫರ್ ಡೇ, ಏನಿಲ್ಲ ಅಂದ್ರೆ 1000 ಒಳಗೆ. ಸೊ ಫೈನಾನ್ಸಿಯಲಿ ರಿಸ್ಕ್ ಇರೋ ಆ್ಯಪ್ಗಳ ಸ್ವಲ್ಪ ಅವಾಯ್ಡ್ ಮಾಡಿ ಆಲ್ಮೋಸ್ಟ್. ಹಾಗೆ ನೀವೇನಾದ್ರೂ ಶಾಪಿಂಗ್ ಮಾಡೋರಾಗಿದ್ರೆ ಇವೆಲ್ಲ ಕೆಳಗಡೆ ಇದೆ ನೋಡ್ರಿ ಶಾಪ್ಗಳೆಲ್ಲ, ಜಿಯೋ ಮತ್ತು ಶಾಪ್ಸ್ ಅಂತ ಇದಾವೆ ಕೆಲವೊಂದು. ಈ ಆ್ಯಪ್ನಿಂದ ನೀವೇನಾದ್ರೂ ಇಂಥ ಆ್ಯಪ್ಗಳೆಲ್ಲ ಆರ್ಡರ್ ಮಾಡಿದ್ರೆ ನಿಮಗೆ ಇಷ್ಟಂತೇಳಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಅದನ್ನು ಸುತ್ತ ನಮಗೆ ಡೈರೆಕ್ಟಾಗಿ ವ್ಯಾಲೆಟ್ನಲ್ಲಿ ಹೋಗುತ್ತೆ, ವಿತ್ಡ್ರಾ ಮಾಡ್ಕೊಳ್ಬೋದು. ನೀವು ಆಲ್ಮೋಸ್ಟ್ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲೆಲ್ಲ ಆರ್ಡರ್ ಮಾಡ್ತಿರ್ತಾರೆ. ಇದರಲ್ಲಿ ಒನ್ ಟೈಮ್ ಟ್ರೈ ಮಾಡಿ ನೋಡಿ, ಅಂದರೆ ಸ್ವಲ್ಪ ಅಮೌಂಟ್ನಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ.